ವಾರ್ತೆಗಳ ಪ್ರಾಯೋಜಕರು ಎಂಐ ಸ್ಟೋರ್ ಮೇನ್ ರೋಡ್ ಮಸ್ಕಿ ಹಾಗೂ ಶ್ರೀ ಕೃಪಾ ಎಂಟರ್ಪ್ರೈಸಸ್ ಮೇನ್ ರೋಡ್ ಮಸ್ಕಿ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಸ್ಕಿ ನಗರದಲ್ಲಿ ಪ್ರಪ್ರಥಮ ಎಎಲ್ ಡಿಜಿಟಲ್ ಎಂಐ ಶೋರೂಮ್. ಎಂಐ ಕಂಪನಿಯ ಮೊಬೈಲ್, ಟಿವಿ, ಸಿಸಿ ಕ್ಯಾಮೆರಾ, ವಾಟರ್ ಪ್ಯೂರಿಫೈ, ಲ್ಯಾಪ್ಟಾಪ್, ಚಾರ್ಜರ್, ಹೆಡ್ಫೋನ್, ಪವರ್ ಬ್ಯಾಂಕ್ ಸೇರಿದಂತೆ ಎಂಐ ಕಂಪನಿಯ ಪ್ರಾಡಕ್ಟ್ ವಸ್ತುಗಳಿಗಾಗಿ ಸಂದರ್ಶಿಸಿ. ಎಂಐ ಶೋರೂಮ್ ಭ್ರಮರಾಂಬ ದೇವಸ್ಥಾನದ ಮುಂಭಾಗ, ಸಿಂಧಾನೂರು, ಲಿಂಗಸ್ಕೂರು ರಸ್ತೆ, ಮಸ್ಕಿ. ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಅಧೋಗತಿಗೆ ಬಂದಿದೆ. ಎಮ್ಮೆ ಕೆರೆಗೆ ಎಳೆದರೆ ಎತ್ತು ಏರಿಗೆ ಎಳೆಯಿತು ಎಂಬಂತಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯರು ಆಗಿರುವ ಬಿಜೆಪಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಲೇವಡಿ ಮಾಡಿದರು. ಮಸ್ಕಿಯ ಬಿಜೆಪಿ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ನಿಜವಾದ ಜೋಡೆತ್ತು ಎಂದರೆ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಎಂದರು. ಆರ್ಆರ್ ನಗರ ಹಾಗೂ ಶಿರಾ ವಿಧಾನಸಭೆ ಉಪಚುನಾವಣೆ ಹಾಗೂ 4 ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೋಡೆತ್ತುಗಳು ಮಾಡಿದ ಕೆಲಸದಿಂದ ಬಿಜೆಪಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿದೆ. ಮಸ್ಕಿ ಹಾಗೂ ಬಸವ ಕಲ್ಯಾಣ ವಿಧಾನಸಭಾ ಉಪಚುನಾವಣೆ ಹಾಗೂ ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿಯೂ ಬಿಜೆಪಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಲಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪನವರು ಅಭಿವೃದ್ಧಿ ಪರ ಚಿಂತನೆ ಮಾಡುತ್ತಾರೆ. ಆದರೆ ಕಾಂಗ್ರೆಸ್ಗೆ ಅಭಿವೃದ್ಧಿಗಿಂತ ಸ್ವಂತ ಅಭಿವೃದ್ಧಿ ಮುಖ್ಯವಾಗಿದೆ ಎಂದು ಟೀಕಿಸಿದರು. ಮಸ್ಕಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಪ್ರತಾಪ್ ಗೌಡ ಪಾಟೀಲ್ ಅತಿ ಹೆಚ್ಚು ಮತಗಳ ಅಂತರದಿಂದ ಆಯ್ಕೆಯಾಗಲಿದ್ದಾರೆ ಎಂದರು. ಉಪಚುನಾವಣೆ ಯಾವಾಗ ಬೇಕಾದರೂ ಬರಬಹುದು. ಬಿಜೆಪಿ ಚುನಾವಣೆ ಎದುರಿಸಲು ಎಲ್ಲ ಸಿದ್ಧತೆ ಮಾಡಿಕೊಂಡಿವೆ. ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ಬೂತ್ ಮಟ್ಟದಲ್ಲಿ ಮುಖಂಡರಿಗೆ ಉಸ್ತುವಾರಿ ವಹಿಸಲಾಗುವುದು ಎಂದರು. ಈ ಭಾಗದ ರೈತರ ಬೇಡಿಕೆಯಾದ ನಾರಾಯಣಪುರ ಬಲದಂಡೆ 5A ಕಾಲುವೆ ವಿಷಯವಾಗಿ ಸ್ವತಃ ನಾನೇ ಈ ಭಾಗದ ಮುಖಂಡರ ಹಾಗೂ ರೈತರ ನಿಯೋಗ ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸುತ್ತೇನೆ. ಚುನಾವಣೆ ಘೋಷಣೆ ಆಗುವುದರ ಒಳಗಾಗಿ ಯೋಜನೆ ಜಾರಿಗೆ ಆದೇಶ ಹೊರಡಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕುತ್ತೇನೆ ಎಂದರು. ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್, ಮಾನಪ್ಪ ವಜ್ಜಲ್, ಗಂಗಾಧರ್ ನಾಯಕ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಮಾನಂದ್ ಯಾದವ್, ಶರಣಪ್ಪ ಗೌಡ ಜಾಡಲದಿನ್ನಿ, ಬಿಜೆಪಿ ಮಂಡಳ ಅಧ್ಯಕ್ಷ ಶಿವಪುತ್ರಪ್ಪ ಅರಳಹಳ್ಳಿ ಇದ್ದರು. ಎಲ್ಲ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ NDA ಬಿಹಾರದಲ್ಲಿ ಬರೋದಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ನೋಡಿದ್ವಿ. NDA 125 ಸೀಟ್ಗಳನ್ನು ಗೆಲ್ಲೋದ್ರ ಮೂಲಕ ಅತ್ಯಂತ ಸರಳ ಬಹುಮತದೊಂದಿಗೆ ನಾವು ಅಧಿಕಾರಕ್ಕೆ ಬಂದಿದ್ದೇವೆ. ಅಂದರೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ಅಲೆ, BJPಯ ಅಲೆ ಕರ್ನಾಟಕದಲ್ಲೂ ಕೂಡ ಇದೆ. ಕರ್ನಾಟಕ ರಾಜ್ಯದಲ್ಲಿ 2ಕ್ಕೆ 2 MLA ಸೀಟ್ಗಳನ್ನು, 4ಕ್ಕೆ 4 MLC ಸೀಟ್ಗಳನ್ನು ಭಾಳ ದೊಡ್ಡ ಅಂತರದಿಂದ ಗೆದ್ದಿದೆ. ಐಡೆಂಟಿಫೈ ಮಾಡಬೇಕಾಗಿರ್ತಕ್ಕಂಥ ಭಾಳ ಮಹತ್ವದ ಸಂಗತಿ ಏನಂತ ಹೇಳಿದ್ರೆ, ಭಾಳ ದೊಡ್ಡ ಮಾರ್ಜಿನ್, ಭಾಳ ದೊಡ್ಡ ಅಂತರದಿಂದ ಗೆದ್ದಿದೆ. ಸೊ ಹಾಗಾಗಿ ನಾಡಿನ ಜನತೆಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಈಗ ಮತ್ತೊಂದು ಬೈ ಎಲೆಕ್ಷನ್ ಬರೋದಿದೆ, ಬಹುಶಃ ಜನವರಿನಲ್ಲಿ ಆಗ್ಬೋದು ಅಂತ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಮಸ್ಕಿ, ಬಸವ ಕಲ್ಯಾಣ ಮತ್ತು ಬೆಳಗಾವಿ MP ಕ್ಷೇತ್ರ, ಈ 3ಕ್ಕೂ ಚುನಾವಣೆ ನಡೆಯುತ್ತೆ. ಅದಕ್ಕೆ ದೀಪಾವಳಿ ಹಬ್ಬ ಬರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಅಭ್ಯರ್ಥಿಯವರಿಗೆ, ನಮ್ಮೆಲ್ಲ ಪ್ರಮುಖರಿಗೆ ಒಂದ್ಸರಿ ಭೇಟಿ ಮಾಡಿ ಮಾತಾಡಿಸ್ಕೊಂಡು ಹೋಗಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ನಾನು ಮಸ್ಕಿಗೆ ಬಂದಿದ್ದೇನೆ. ಇವತ್ತು ಮಸ್ಕಿ 2 ಲಕ್ಷ ಪ್ಲಸ್ ಮತದಾರರು ಇದ್ದಾರೆ. 182 ಹಳ್ಳಿಗಳು ಇದೆ.
ನಮಗೆ ಇದು ಬಿಜೆಪಿಗೆ ಹೊಸ ಕ್ಷೇತ್ರ ಅಲ್ಲ, ನಾವು ಹಿಂದೆ ಗೆದ್ದಿದ್ದೇವೆ, ಪ್ರತಾಪ್ ಗೌಡ್ರೆ ಗೆದ್ದಿದ್ದೇವೆ. ಹಾಗಾಗಿ ಬಿಜೆಪಿ ಬಹಳ ಫಲವತ್ತಾಗಿರ್ತಕ್ಕಂಥ ಕ್ಷೇತ್ರ ಮಸ್ಕಿ. ಮತ್ತು ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಮಾನಪ್ಪ ವಜ್ಜಲ್ ಅವರು ಕೂಡ ಪಕ್ಕದಲ್ಲಿ ಲಿಂಗಸೂರಿನಲ್ಲಿ ಇದ್ದಾರೆ, ಅವರು ಗೆದ್ದಿದ್ರು. ರಾಯಚೂರು ಜಿಲ್ಲೆಯಲ್ಲಿ ನಾವು ಒಂದು 4 ಸೀಟ್ಗಳನ್ನು ಗೆದ್ದಿದ್ದೀವಿ. ಹಾಗಾಗಿ ಬಿಜೆಪಿಯ ಬೇರುಗಳು ತುಂಬ ಗಟ್ಟಿಯಾಗಿದೆ, ಚೆನ್ನಾಗಿದೆ. ಮತ್ತು ಪಕ್ಕದ ಜಿಲ್ಲೆಯಲ್ಲಿ 4 ಸೀಟ್ ಗೆದ್ದಿದ್ದೇವೆ ಕೊಪ್ಪಳದಲ್ಲಿ. ಸೊ ಹಾಗಾಗಿ ಬಿಜೆಪಿಯ ಅಲೆ ಮತ್ತು ಇಲ್ಲಿನ ಕ್ಷೇತ್ರದ ಜನತೆಗೆ ಬಿಜೆಪಿ ಹೊಸದಲ್ಲ. ಬಿಜೆಪಿಗೆ ಮತದಾನ ಮಾಡಿ ಅಭ್ಯಾಸ ಇದೆ ಮತ್ತು ಬಿಜೆಪಿ ಸಾಕಷ್ಟು ಕೆಲಸವನ್ನು ಮಾಡಿದೆ. ಮೊನ್ನೆ ತಾನೇ ಇನ್ನು ರಮೇಶ್ ಜಾರಕಿಹೊಳಿಯವರು ನಂದವಾಡಿಗೆ ಏತ ನೀರಾವರಿ ಅದರ ಶಂಕುಸ್ಥಾಪನೆಯನ್ನು ಮಾಡಿ ಹೋಗಿದ್ದಾರೆ. ಮತ್ತು ಸಾಕಷ್ಟು ನಮ್ಮ ರಾಜ್ಯ ಸರ್ಕಾರವೇ ಇರೋದ್ರಿಂದ ಸಾಕಷ್ಟು ಫಂಡ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಮಸ್ಕಿ ಕ್ಷೇತ್ರವನ್ನು 100ಕ್ಕೆ 100 ಬಹಳ ದೊಡ್ಡ ಅಂತರದಿಂದ ನಾವು ಗೆಲ್ತೇವೆ. ಈಗ ಆಲ್ರೆಡಿ ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಪ್ರತಾಪ್ ಗೌಡರು ಸಾಕಷ್ಟು ಸಾರಿ ಅನೇಕ ಸುತ್ತುಗಳಲ್ಲಿ ಓಡಾಡಿದ್ದಾರೆ. ಈಗ ಚುನಾವಣೆ ದೃಷ್ಟಿಯಿಂದಲೇ ಹಬ್ಬದ ನಂತರ ನಾವು ಓಡಾಡ್ತೇವೆ. ನಮ್ಮ ವಿ ಸೋಮಣ್ಣ ಅವರು ಕೂಡ 18ನೇ ತಾರೀಕು ಇಲ್ಲಿಗೆ ಬರೋರಿದ್ದಾರೆ. ಅದರ ಪೂರ್ವ ತಯಾರಿಯಾಗಿ ನಾವಿಲ್ಲಿ ಇವತ್ತು ಸೇರಿದ್ದೇವೆ. ಅಷ್ಟೇ ಅಲ್ಲ, ಬಸವ ಕಲ್ಯಾಣ ಮತ್ತು ಬೆಳಗಾವಿ ಈ 2 ಕ್ಷೇತ್ರಗಳನ್ನು ನಾವು 100ಕ್ಕೆ ಗೆಲ್ತೇವೆ. ಬಸವ ಕಲ್ಯಾಣದಲ್ಲೂ ಕೂಡ ನಾವು ಗೆದ್ದಿದ್ದೀವಿ. ಆಮೇಲೆ ಬೆಳಗಾವಿ ಅಂದ್ಕೊಂಡು ನಾವು MP ಕ್ಷೇತ್ರ, ಪ್ರೆಸೆಂಟ್ MP ಇರುವಂಥ ಕ್ಷೇತ್ರ. ಈ ಹಿನ್ನೆಲೆಯಲ್ಲಿ ನಮ್ದಲ್ಲದೆ ಇರ್ತಕ್ಕಂಥ ಕ್ಷೇತ್ರ ಇಲ್ಲಿ ಶಿರಾದಲ್ಲಿ 13,500 ಅಂತರದಿಂದ ನಾವು ಗೆದ್ದಿದ್ದೇವೆ. ಫಸ್ಟ್ ಟೈಮ್ ಆಫ್ಟರ್ ಇಂಡಿಪೆಂಡೆನ್ಸ್ ನಾವಲ್ಲಿ ಗೆದ್ದಿದ್ದೇವೆ ಅಂದಮೇಲೆ ಬಿಜೆಪಿಯ ಅಲೆ ಕರ್ನಾಟಕ ರಾಜ್ಯದಲ್ಲಿ ಚೆನ್ನಾಗಿದೆ. ಕಾಂಗ್ರೆಸ್ ಮೂಲೆ ಗುಂಪಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ಬೋದು. ಒಂದು ಕಾಂಗ್ರೆಸ್ಸಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಒಂದು ಎಮ್ಮೆ ಇನ್ನೊಂದು ಎತ್ತು, ಆ ಪರಿಸ್ಥಿತಿಯಾಗಿದೆ. ಎಮ್ಮೆ ಏರಿಗೆ ಎತ್ತು ಎಮ್ಮೆ ನೀರಿಗೆ ಎತ್ತು ಏರಿಗೆ ಅನ್ನುವಂಥ ಪರಿಸ್ಥಿತಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಸಂಘಟನೆ ನೇತೃತ್ವವನ್ನು ವಹಿಸಿದರೆ, ನಮ್ಮ ಯಡಿಯೂರಪ್ಪನವರು ಸರ್ಕಾರದ ನೇತೃತ್ವವನ್ನು ವಹಿಸಿದ್ದಾರೆ. ಸರ್ಕಾರ ಮತ್ತು ಪಾರ್ಟಿ ಜೋಡೆತ್ತುಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅತ್ಯಂತ ಯಶಸ್ವಿಯಾಗಿ ನಾವು ಚುನಾವಣೆಯನ್ನು ಗೆದ್ದಿದ್ದೇವೆ. ಸಂಘಟನೆ ಬಹಳ ಬಲವಾಗಿ ನಾವು ಕಟ್ತಾ ಇದ್ದೇವೆ. ಸರ್ಕಾರ ತುಂಬ ಚೆನ್ನಾಗಿ ನಡೆದಿದೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಮಸ್ಕಿ ಚುನಾವಣೆಯನ್ನು ನಾವು ಭಾಳ ಯಶಸ್ವಿಯಾಗಿ ಮಾಡ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಕಾರ್ಯಕರ್ತರನ್ನು ಭೇಟಿ ಮಾಡಿ 182 ಹಳ್ಳಿಗಳಿಗೆ ನಾವು ಇನ್ಚಾರ್ಜನ್ನು ಮಾಡೋರಿದ್ದೇವೆ. 231 ಬೂತ್ಗಳಲ್ಲಿ ಬೂತ್ ಕಮಿಟಿ ಇದೆ. ಅದನ್ನು ಇನ್ನೊಂದು ಸರಿ ಪರಿಶೀಲನೆ ಮಾಡಿ ಪ್ರತಿಯೊಂದು ಬೂತನ್ನು ಕೂಡ ನಾವು ಬಲಿಷ್ಠವಾಗಿ ಮಾಡೋರಿದ್ದೇವೆ. ಚುನಾವಣೆಯನ್ನು ಚೆನ್ನಾಗಿ ಅದೇ ಬೂತ್ನ ಕಾರ್ಯಕರ್ತರು ನಿರ್ವಹಣೆಯನ್ನು ಮಾಡೋ ಥರ ಮಾಡ್ತೇವೆ. ಮಹಾಶಕ್ತಿ ಕೇಂದ್ರ 8 ಮಹಾಶಕ್ತಿ ಕೇಂದ್ರ ಇದೆ. 47 ಶಕ್ತಿ ಕೇಂದ್ರಗಳಿದ್ದಾವೆ. ಅವುಗಳನ್ನು ಕೂಡ ನಾವು ಬಲಿಷ್ಠಗೊಳಿಸ್ತೇವೆ. ಸಾವಿರಾರು ಜನ ಕಾರ್ಯಕರ್ತರನ್ನ ಏನು ಮಾಡ್ತೇವೆ, ಪೇಜ್ ಪ್ರಮುಖರನ್ನ ಮಾಡ್ತೇವೆ. ಪ್ರತಿ ಬೂತ್ನಲ್ಲಿ ಪೇಜ್ ಪ್ರಮುಖರನ್ನ ನೇಮಕ ಮಾಡ್ತೇವೆ. ಮತ್ತೆ ಚುನಾವಣೆಯನ್ನು ಬಹಳ ಯಶಸ್ವಿ ಮಾಡ್ತೇವೆ. ಯಾಕೆಂದ್ರೆ ಮಸ್ಕಿನಲ್ಲಿ ಬಿಜೆಪಿ ಬಹಳ ಬಲಿಷ್ಠವಾಗಿದೆ. ಶಿರಾ ಥರ ಏನು ಪರಿಸ್ಥಿತಿ ಇಲ್ಲ. ಆರ್ ಬಸನಗೌಡ ಅವರಿಗೆ ಬಿಜೆಪಿ ಎಲ್ಲವನ್ನೂ ಕೊಟ್ಟಿತ್ತು. ಆತನನ್ನು ಪರಿಚಯಿಸಿದ್ದೇ ಬಿಜೆಪಿ. ಅಂತಹ ಬಿಜೆಪಿಯ ಬೆನ್ನಿಗೆ ಆರ್ ಬಸನಗೌಡ ಚೂರಿ ಹಾಕಿ ಕಾಂಗ್ರೆಸ್ಗೆ ಸೇರಿದ್ದಾರೆ. ಅಂತವರಿಗೆ ಕ್ಷೇತ್ರದ ಮತದಾರರು ಉಪಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಹೇಳಿದರು. 2018ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದರಿಂದಲೇ ಆರ್ ಬಸನಗೌಡ ಅವರು ಅಲ್ಪ ಮತಗಳಿಂದ ಸೋತಿದ್ದರು. ಅವರಿಗೆ ತುಂಗಭದ್ರಾ ಕಾಡಾ ಅಧ್ಯಕ್ಷ ಸ್ಥಾನ ನೀಡುವ ಮೂಲಕ ಗೌರವ ಕೊಡಲಾಗಿತ್ತು.
ಆದರೆ ಆ ಗೌರವಕ್ಕೆ ಚ್ಯುತಿ ತಂದಿದ್ದಾರೆ ಎಂದು ತಿಳಿಸಿದರು. ಕಾಂಗ್ರೆಸ್ನಿಂದ ಸ್ಪರ್ಧಿಸಲಿರುವ ಆರ್ ಬಸನಗೌಡ ನಮ್ಮ ವೈರಿಯೇ, ಅವರಿಗೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದರು. ಅವರು ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಅನ್ನು ಸೇರಿದ್ದಾರೆ. ಇದು ಬಿಜೆಪಿಗೆ ಹೊಸದಲ್ಲ. ಅವಕಾಶಗಳು ಬರ್ತವೆ ಹೋಗ್ತವೆ, ಆದರೆ ಸಿದ್ಧಾಂತ ಅನ್ನೋದು ಶಾಶ್ವತ. ಹಾಗಾಗಿ ಅವರ ಸಿದ್ಧಾಂತಕ್ಕೆ ಬದ್ಧರಾಗ್ತೇನೆ. ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ನಾವು, ಬಹಳ ಕಡಿಮೆ ಅಂತರದಿಂದ ಸೋತು. ಅಷ್ಟೇ ಅಲ್ಲ, ಅದಾದ್ಮೇಲೂ ಕೂಡ ಬಹಳ ಅಧ್ಯಕ್ಷರನ್ನ ಬಹಳ ಒಳ್ಳೆಯ ಗೌರವವನ್ನು ಪಕ್ಷ ಮತ್ತು ಸರ್ಕಾರ ಅವರಿಗೆ ಕೊಟ್ಟಿದೆ. ಅದಕ್ಕೆ ಅವರು ಬದ್ಧರಾಗ್ತೇನೆ. ಅವರು ನಮ್ಮ ಸಿದ್ಧಾಂತವನ್ನು ಬಿಟ್ಟು, ಪಾರ್ಟಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ. ನಮ್ಮನ್ನು ಎದುರಾಳಿ ರೀತಿಯಲ್ಲಿ ಅವ್ರನ್ನ ನಾವು ಟ್ರೀಟ್ ಮಾಡ್ತೇವೆ. ಬಿಜೆಪಿ ಪಕ್ಷದ ಕ್ರೆಡಿಟ್ ಒಬ್ಬರಿಗೆ ಕೊಡಕ ಒಂದು ಪ್ರಯತ್ನ ಮಾಡೋದು ವಿಜೇಂದ್ರ ಅವರಿಂದ ಗೆಲುವು ಸಾಧ್ಯ ಇದೆ. ನಮ್ಮ ರಾಜ್ಯದ ಉಪಾಧ್ಯಕ್ಷರು, ಹಾಗಾಗಿ ಕ್ರೆಡಿಟ್ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಉಪಾಧ್ಯಕ್ಷರಿಗೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ ಸಿಗುತ್ತೆ ಅಂತ ಹೇಳಿ ನಮಗೆ ಖುಷಿನೇ ಬಂದಿದೆ. ಹಾಗಂತ ವಿಜೇಂದ್ರ ಅವರು ನಾನು ಒಬ್ಬನಿಂದನೇ ಗೆದ್ದಿದೆ, ನಾನು ಕಾರಣ ಗೆಲುವಿಗೆ ಅಂತ ಆ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ದಾರೆ, ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ, ನಮ್ಮೆಲ್ಲ ನಾಯಕರ ಪ್ರಯತ್ನದಿಂದ ನಾವು ಗೆದ್ದಿದ್ದೇವೆ ಅಂತ ಅವ್ರು ಹೇಳಿದ್ದಾರೆ. ಆದರೆ ಒಂದಂತೂ ಸಹಜ, ಮುಖ್ಯಮಂತ್ರಿ ಮಗ ಆದರೆ, ಪ್ರಧಾನಮಂತ್ರಿ ಮಗ ಆದರೆ, ಯಾರಿಗಾದರೂ ಕೂಡ ಆ ರೀತಿಯ ಒಂದು ಸಹಜವಾಗಿರ್ತಕ್ಕಂಥ ಪ್ರಚಾರ ಪ್ರಸಿದ್ಧಿ ಸಿಕ್ಕತ್ತೆ. ಅದು ಯಾರಾದರೂ ಆಗಿರ್ಲಿ, ಬಿಜೆಪಿ, ಕಾಂಗ್ರೆಸ್, ಕಮ್ಯುನಿಸ್ಟ್ ಪಾರ್ಟಿ ಯಾರೇ ಆದರೂ ಕೂಡ ಆ ಪ್ರಚಾರ ಪ್ರಸಿದ್ಧಿ ಸಿಕ್ಕತ್ತೆ. ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಈ ಕ್ಷೇತ್ರಕ್ಕೂ ಕೂಡ ಅವರ ಬಿಜೆಪಿ ಮುಖಂಡರು ಒತ್ತಾಯ ಮಾಡ್ತಾರೆ. ಬರ್ತಾರೆ, ರಾಜ್ಯ ಉಪಾಧ್ಯಕ್ಷರಿದ್ದಾರೆ, ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ಅಂತಾನೆ ರಾಜ್ಯದ ಉಪಾಧ್ಯಕ್ಷ ಜವಾಬ್ದಾರಿಯನ್ನು ಕೊಟ್ಟಿದೆ. ಇಲ್ಲ ಅಂತ ಹೇಳಿದ್ರೆ ಅದು ಜಿಲ್ಲೆ ಜವಾಬ್ದಾರಿ ಕೊಡ್ತಾ ಇದ್ರು. ಆವಾಗ ಸರ್ ನೀವು ಸಾಕಷ್ಟು ಅನುದಾನ ಕೊಟ್ಟಿರ ಅಂತ ಹೇಳ್ತೀರಿ ಕ್ಷೇತ್ರಕ್ಕೆ. ನಮ್ಮ ಭಾಗದಾಗ ಮುಖ್ಯವಾಗಿ ಕನಕನಾಲ ಆಯಿತು, ಕೆರೆ ತುಂಬ ಯೋಜನೆ, ನಂದವಾಡಿ ನೀರಾವರಿ ಯೋಜನೆಗಳು ಚಾಲನೆ ಸಿಗ್ತಾ ಇಲ್ಲ. ಕೆರೆ ತುಂಬ ಯೋಜನೆ 502 ಕೋಟಿ ರೂಪಾಯಿ ಮೋಸ್ಟ್ಲಿ ಅದು ಇನ್ನೂವರೆಗೂ 1 ಪೈಸೆ ಬಿಟ್ಟಿದ್ದಾರೆ. ಶಾಸಕರಿದ್ದಾಗಲೂ ಹೇಳಿದ್ರು ಸರ್ ಅವರು. ಆಗಿ ಅದು ಸರ್ಕಾರದ ಮಂಜೂರಾತಿ ಹಂತದಲ್ಲಿತ್ತು. ಕೊರೋನಾ ಬಂದು ಅದಕ್ಕೆ ಅನುದಾನ ಕೊಡ